ಇನಿಷಿಯಲ್ ಪಬ್ಲಿಕ್ ಆಫರ್ ಬೈ ಈಕ್ವಿಟಿ ಶೇರ್ IPO ಒನ್ ಬೈ ಒನ್ ನಾವು ಈಗ ಇಶ್ಯೂ ಮೆಕ್ಯಾನಿಸಮ್ನ ನೋಡ್ತಾ ಹೋಗೋಣ. ಹೇಗೆ ಇನಿಷಿಯಲ್ ಪಬ್ಲಿಕ್ ಆಫರ್ ವರ್ಕ್ ಆಗುತ್ತೆ, ಯಾರ್ಯಾರು ಕೆಲಸ ಮಾಡ್ತಾರೆ ಈ ಇನಿಷಿಯಲ್ ಪಬ್ಲಿಕ್ ಆಫರಲ್ಲಿ, ಆ್ಯಕ್ಚುಲಾಗಿ ಎಷ್ಟು ದಿನಗಳು ಬೇಕು ಎಲ್ಲನೂ ಚೆಕ್ ಮಾಡೋಣ. If the firm is issuing the shares for the first time, it is referred to as initial public offer. ಫಸ್ಟ್ ಟೈಮ್ ಇದು ಇಶ್ಯೂ ಮಾಡ್ತಿದ್ರೆ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಹೇಳ್ತೀವಿ. ಇನಿಷಿಯಲ್ ಪಬ್ಲಿಕ್ ಆಫರ್ ವಿಲ್ ಬಿ ಫಾಲೋಡ್ ಬೈ ಲಿಸ್ಟಿಂಗ್ ಆಫ್ ದ ಈಕ್ವಿಟಿ ಶೇರ್ಸ್ ಇನ್ ದ ಸ್ಟಾಕ್ ಮಾರ್ಕೆಟ್. ಇನಿಷಿಯಲ್ ಪಬ್ಲಿಕ್ ಆಫರ್ ಮಾಡಬೇಕಾದ್ರೆ ಅದೇ ಶೇರ್ಸ್ನ ಬೇರೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಮಾಡಬೇಕಂದ್ರೆ ರೆಕಗ್ನೈಸ್ ಮಾಡಬೇಕು, ಅಲ್ಲಿ ಲೈಸೆನ್ಸ್ ತೊಗೋಬೇಕು, ಶೇರ್ ಮಾರ್ಕೆಟಲ್ಲಿ ಬರೋಕ್ಕೆ. ಫಸ್ಟ್ ಇದು ಇನಿಷಿಯಲ್ ಪಬ್ಲಿಕ್ ಆಫರ್ ಆದಮೇಲೆ ದ ಪೀಪಲ್ ಹೂ ಬೈ ದಿಸ್, ಯಾರ್ಯಾರು ಪರ್ಚೇಸ್ ಮಾಡ್ತಾರೆ ಅವರು ನೆಕ್ಸ್ಟು ಶೇರ್ ಮಾರ್ಕೆಟ್, ಶೇರ್ ಎಕ್ಸ್ಚೇಂಜಿಗೆ ಹೋಗ್ತಾರೆ. ಸೊ ಯಾವುದೇ ಒಂದು ಶೇರ್ ಎಕ್ಸ್ಚೇಂಜಲ್ಲಿ ಇದನ್ನು ಲಿಸ್ಟ್ ಮಾಡಲಿಲ್ಲ ಅಂದರೆ ನೋಬಡಿ ವಿಲ್ ಡೂ ದ ಎಕ್ಸ್ಚೇಂಜ್. ಸೊ ಹಾಗಾಗಿ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು, ಇನಿಷಿಯಲ್ ಪಬ್ಲಿಕ್ ಆಫರ್ ಮಾಡ್ತಾರೆ, ಅಪ್ಲೈ ಮಾಡಿದ ತಕ್ಷಣವೇ ದೇ ಹ್ಯಾವ್ ಟು ಲಿಸ್ಟ್ ಇನ್ ದ ಈಕ್ವಿಟಿ ಶೇರ್ ಮಾರ್ಕೆಟ್, ದಟ್ ಈಸ್ ಸ್ಟಾಕ್ ಎಕ್ಸ್ಚೇಂಜಸ್, ಎನಿ ಆಫ್ ದ ಸ್ಟಾಕ್ ಎಕ್ಸ್ಚೇಂಜ್ ಲೈಕ್ BSE, NSE, ಮೆಟ್ರೋಪಾಲಿಟನ್ ಸ್ಟಾಕ್ ಎಕ್ಸ್ಚೇಂಜ್. ಇವಾಗ ಜಸ್ಟ್ ವಿ ಹ್ಯಾವ್ 3 ಬಿಗ್ ಸ್ಟಾಕ್ ಎಕ್ಸ್ಚೇಂಜಸ್ ಇನ್ ಇಂಡಿಯಾ. ಸೊ ಬೆನಿಫಿಟ್ ಆಫ್ ಗೋಯಿಂಗ್ ಪಬ್ಲಿಕ್, ಇವಾಗ IPO ಮಾಡೋದ್ರಲ್ಲಿ ಏನು ಬೆನಿಫಿಟ್ ಇದೆ ಈ ಕಂಪನಿಗೆ ಅಂದರೆ, ಇಟ್ ಕ್ಯಾನ್ ಆಕ್ಸೆಸ್ ಟು ಕ್ಯಾಪಿಟಲ್, ಜನಗಳ ಕ್ಯಾಪಿಟಲ್, ನಾವೇನು ಬಿಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇದ್ದರೆ ದೆ ಕ್ಯಾನ್ ಆಕ್ಸೆಸ್ ಟು ದ ಬಿಗ್ ಕ್ಯಾಪಿಟಲ್ ಆ್ಯಂಡ್ ರೆಸ್ಪೆಕ್ಟಬಿಲಿಟಿ ಇನ್ ದ ಮಾರ್ಕೆಟ್. ಇಂಡಸ್ಟ್ರೀಲಿ ಕಂಪನಿ ಇಶ್ಯೂ ಮಾಡಿದೆ ಅಂತಂದರೆ ಇಟ್ ವಿಲ್ ಗೆಟ್ ಅ ರೆಸ್ಪೆಕ್ಟ್ ಇನ್ ದ ಇಂಡಸ್ಟ್ರಿ. ಇನ್ವೆಸ್ಟರ್ ರೆಕಗ್ನಿಷನ್, ಯಾವುದೇ ಒಂದು ಇನ್ವೆಸ್ಟರ್ ಬಂದು ಆ ಕಂಪನಿಗೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತಂದರೆ, ಇಫ್ ಇಟ್ ಈಸ್ ಅ ರೆಕಗ್ನೈಸ್ಡ್ ಅಥವಾ ಲಿಸ್ಟೆಡ್ ಕಂಪನಿ ಅಥವಾ IPO ಆಗಿದೆ, ಶೇರ್ಸ್ ಇಶ್ಯೂ ಆಗಿದೆ ಅಂತಂದರೆ ಇನ್ವೆಸ್ಟರ್ಸ್ ವಿಲ್ ಹ್ಯಾವ್ ಒಂದು ಕಾನ್ಫಿಡೆನ್ಸ್ ಇನ್ ಇನ್ವೆಸ್ಟಿಂಗ್. ಚಿಕ್ಕ ಕಂಪನಿ ಅಂತಂದರೆ ನೋಬಡಿ ವಿಲ್ ಗೋ ಆಸ್ ಫಾರ್ ದ ಇನ್ವೆಸ್ಟಿಂಗ್. ಬಟ್ ಈ ಥರ ಒಂದು ದೊಡ್ಡ ಕಂಪನಿ IPO ಆಗಿದೆ, ಲಿಸ್ಟೆಡ್ ಕಂಪನಿ, ಪಬ್ಲಿಕ್ ಕಂಪನಿ ಅಂತಂದರೆ ಇನ್ವೆಸ್ಟರ್ಸ್ ಡೆಫಿನೆಟ್ಲಿ ದೇ ವಿಲ್ ಕಮ್ ಫಾರ್ವರ್ಡ್ ಟು ಇನ್ವೆಸ್ಟ್ ಇನ್ ದ ಕಂಪನಿ. ಆ್ಯಂಡ್ ಲಿಕ್ವಿಡಿಟಿ ಟು ಪ್ರಮೋಟರ್ಸ್ಗೆ ಅವ್ರದ್ದು ಶೇರ್ಸ್ ಏನಿದೆ ಅದು ಲಿಕ್ವಿಡ್ ಆಗಬೇಕು, ಇಮಿಡಿಯೇಟ್ ಕ್ಯಾಶ್ ಆಗಬೇಕು ಅಂತಂದರೆ ದೇ ಹ್ಯಾವ್ ಟು ಗೋ ಫಾರ್ ಈ ಥರ ಶೇರ್ಸ್. ಒನ್ಸ್ ದ IPO ಇಸ್ ಡನ್, ಇಟ್ ವಿಲ್ ಗೋ ಟು ದ ಸೆಕೆಂಡ್ರಿ ಮಾರ್ಕೆಟ್ ವೇರ್ ದೇ ವಿಲ್ ಹ್ಯಾವ್ ಅ liquidity, so easy money can be get by selling the shares. Then signal from market, it is also a signal from market that now you have to go for a initial public offer. ಯಾವುದೇ ಒಂದು ಚಿಕ್ಕ ಕಂಪನಿ ದೊಡ್ಡದಾಗ್ತಾ ಇದೆ, ಇಟ್ ನೀಡ್ಸ್ ಅ ಬಿಗ್ ಮನಿ, ಇಟ್ ಈಸ್ ಡೈವರ್ಸಿಫೈಯಿಂಗ್, ಇಟ್ ಈಸ್ ಎಕ್ಸ್ಪ್ಯಾಂಡಿಂಗ್. ಸೊ ಮಾರ್ಕೆಟಿಂದನೇ ಒಂದು ಪ್ರೆಷರ್ ಬರುತ್ತೆ, ನೀವು ವೈ ಕಾಂಟ್ ಯು ಗೋ ಫಾರ್ ಪಬ್ಲಿಕ್ ಆಫರ್, ವೈ ಕಾಂಟ್ ಯು ಬಿಕಮ್ ಅ ಪಬ್ಲಿಕ್ ಲಿಮಿಟೆಡ್ ಕಂಪನಿ, ವೈ ಕಾಂಟ್ ಯು ಬಿಕಮ್ ಅ ಬಿಗ್ ಕಂಪನಿ, ಸೊ ದಟ್ ರೆಪ್ಯುಟೇಷನ್ಸ್ ಇರ್ಬೋದು, ಅಲ್ಲಿಂದ ಇನ್ನೂ ಒಳ್ಳೆ ರೆಸ್ಪಾನ್ಸಸ್ ಬರ್ಬೋದು, ಸೊ ಜನಗಳು ಬೆನಿಫಿಟ್ ತೊಗೋಬೋದು ಈ ಥರ ಕಂಪನಿಯಿಂದ ಅಂತ ಹೇಳಿದಾಗ ದಿಸ್ ಇಸ್ ಅ ಸಿಗ್ನಲ್ ಫ್ರಮ್ ದ ಮಾರ್ಕೆಟ್ ದ್ಯಾಟ್ ದ ಕಂಪನಿ ಶುಡ್ ಗೋ ಫಾರ್ ದ ಇನಿಷಿಯಲ್ ಪಬ್ಲಿಕ್ ಆಫರ್. ಇದು ದೇರ್ ಆರ್ ಎನ್ ನಂಬರ್ ಆಫ್ ಬೆನಿಫಿಟ್ಸ್. ಆ ಬೆನಿಫಿಟ್ಸ್ ಬಿಟ್ಟು ವಿ ಹ್ಯಾವ್ ಸಮ್ ಆಫ್ ದ ಲಿಮಿಟೇಷನ್ಸ್, ದೀಸ್ ಆರ್ ದ ಡಿಮೆರಿಟ್ಸ್ ಅಥವಾ ಲಿಮಿಟೇಷನ್ಸ್ ಅಥವಾ ಹಿಂಡ್ರೆನ್ಸಸ್ ಇರ್ಬೋದು. ತುಂಬ ಏನಿಲ್ಲ, ಬಟ್ ಸ್ಟಿಲ್ ದೇ ಹ್ಯಾವ್ ದ ಹಿಂಡ್ರೆನ್ಸಸ್ ಆರ್ ಸಮ್ ವೈ ದ ಕಂಪನಿ IPO ಮಾಡಿದ್ರೆ ಏನೇನು ಪ್ರಾಬ್ಲಮ್ ಆಗ್ಬೋದು ಅಂತ. ಡೈಲ್ಯೂಷನ್ ಆಫ್ ಕಂಟ್ರೋಲ್ ಏನಾಗುತ್ತೆ, ಎಲ್ಲ ಜನಗಳು ಹೊಟ್ಟೋಗಿ ನಾ ಹೇಳ್ತೆ ದೇ ವಿಲ್ ಬಿಕಮ್ ಓನರ್ಸ್ ಆಫ್ ದ ಕಂಪನಿ. ಎವ್ರಿಬಡಿ ವಿಲ್ ಆಸ್ಕ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದಿಸ್ ಕಂಪನಿ, ಮೂಗು ತೋರಿಸ್ತಾರೆ ಏನಾಗ್ತಿದೆ ಅಂತ ನೋಡ್ತಾರೆ. ಅದರ್ವೈಸ್ ನಾರ್ಮಲ್ ಪ್ರೈವೇಟ್ ಕಂಪನಿ ಆಗಿದ್ದಿದ್ರೆ ನೋಬಡಿ ವುಡ್ ಕಮ್ ಆ್ಯಂಡ್ ಆಸ್ಟ್. ಎಲ್ಲ ಕಂಟ್ರೋಲು ಒಂದಷ್ಟು ಜನಗಳ ಮಧ್ಯದಲ್ಲೇ ಇರ್ತಿತ್ತು. ಬಟ್ ನಾವು IPO ಆದ ತಕ್ಷಣ ಈವನ್ the normal people can ask what is happening in the company, why to give the information about the company, give the details of the company, so they are accountable to all the public. ಆ ಥರ ಆಗೋಗಿದೆ. ನೆಕ್ಸ್ಟ್ ಲಾಸ್ ಆಫ್ ಫ್ಲೆಕ್ಸಿಬಲ್ ಆಗೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ದ ಡಿಸಿಷನ್ ಕ್ಯಾನ್ ಬಿ ಟೇಕನ್ ಇನ್ ಪ್ರೈವೇಟ್ ಕಂಪನಿ ಬೈ ಫ್ಯೂ ಪೀಪಲ್. ಏನೇ ಡಿಸಿಷನ್ ತೊಗೊಂಡು ಅವರು ಅದನ್ನು ಮೋಲ್ಡ್ ಮಾಡ್ಕೋಬೋದು. ಆದರೆ ಇದು ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆದರೆ ಶೇರ್ ಹೋಲ್ಡರ್ಸ್ ಬರಬೇಕು, ಯಾವುದೇ ಡಿಸಿಷನ್ ತೊಗೋಬೇಕಾದ್ರೆ ಶೇರ್ ಹೋಲ್ಡರ್ಸಿಂದ ಪರ್ಮಿಷನ್ ತೊಗೋಬೇಕು. ಈ ಥರ ಒಂದು ಚೇಂಜಸ್ ಮಾಡ್ಕೋಬೇಕು ಅಂತಂದರೆ ಈ ಶೇರ್ ಹೋಲ್ಡರ್ಸ್ ಬೇಡ ಅಂತಂದರೆ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಡಿಸಿಷನ್ ಪೆಂಡಿಂಗ್ ಆಗುತ್ತೆ, ಬೇಗ ಕೆಲಸ ಆಗಲ್ಲ. ದೇ ಆರ್ ನಾಟ್
ಫ್ಲೆಕ್ಸಿಬಲ್ ಎನಫ್ ಟು ಟೇಕ್ ದ ಡಿಸಿಷನ್ಸ್, ಅಲ್ಲಿ ಪ್ರಾಬ್ಲಮ್ ಆಗ್ಬೋದು. ಆ್ಯಂಡ್ ಡಿಸ್ಕ್ಲೋಷರ್, ದೇ ಹ್ಯಾವ್ ಟು ಡಿಸ್ಕ್ಲೋಸ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಟು ದ ಶೇರ್ ಹೋಲ್ಡರ್ಸ್. ಇನ್ಫಾರ್ಮೇಷನ್ ಡಿಸ್ಕ್ಲೋಸ್ ಮಾಡಬೇಕು, ಪ್ರಾಫಿಟಬಿಲಿಟಿ ಇರ್ಬೋದು, ಅವ್ರದ್ದು ಎಕನಾಮಿಕ್ ಇರ್ಬೋದು, ವಾಟ್ ಎವರ್ ದ ಥಿಂಗ್ ದೇ ಹ್ಯಾವ್ ಟು ಡಿಸ್ಕ್ಲೋಸ್ ಟು ಶೇರ್ ಹೋಲ್ಡರ್ಸ್. ದಟ್ ಈಸ್ ಅಗೇನ್ ಲಿಮಿಟೇಷನ್ಸ್. ಆ್ಯಂಡ್ ದೆನ್ ಅಕೌಂಟಬಿಲಿಟಿ, ನಾ ಹೇಳಿದೆ ಶೇರ್ ಹೋಲ್ಡರ್ಸ್ಗೆ ಇವರು ಅಕೌಂಟಬಲ್ ಆಗ್ತಾರೆ, ಆಡಿಟರ್ಸ್ಗೆ ಅಕೌಂಟಬಲ್ ಆಗ್ತಾರೆ. ಈಚ್ ಆ್ಯಂಡ್ ಎವ್ರಿಥಿಂಗ್ ಯಾವುದೇ ಸ್ಟೆಪ್ಸ್ ತೊಗೊಂಡ್ರೂ ಅದನ್ನು ಇನ್ಫಾರ್ಮ್ ಮಾಡಬೇಕಾಗುತ್ತೆ. ದೇ ಕಾಂಟ್ ಬಿ ಲೈಕ್ ಪ್ರೈವೇಟ್ ಕಂಪನಿ, ಅವರೇ ಡಿಸಿಷನ್ ತೊಗೊಂಡು ಅವರೇ ಏನು ಕೆಲಸ ಮಾಡೋದು ಹಂಗಾಗಲ್ಲ. ಎವ್ರಿಥಿಂಗ್ ಹ್ಯಾಸ್ ಟು ಬಿ ಇನ್ಫಾರ್ಮ್ ಟು ದ ಜನರಲ್ ಪಬ್ಲಿಕ್ ಹೂ ಆರ್ ದ ಶೇರ್ ಹೋಲ್ಡರ್ಸ್. ಆ್ಯಂಡ್ ಪಬ್ಲಿಕ್ ಪ್ರೆಷರ್, ಯಾವುದೇ ಕೆಲಸ ಮಾಡಬೇಕಾದ್ರೂ ಪಬ್ಲಿಕ್ ಪ್ರೆಷರ್ ಇರುತ್ತೆ. ವೈ ಯು ಆರ್ ಡೂಯಿಂಗ್ ಲೈಕ್ ದಿಸ್, ವೈ ಯು ಆರ್ ಡೂಯಿಂಗ್ ಲೈಕ್ ದ್ಯಾಟ್ ಅಂತ ಒಂದು ಪ್ರೆಷರ್ ಇದ್ದೇ ಇರುತ್ತೆ. ಆ್ಯಂಡ್ ಕಾಸ್ಟ್ ಅಸೋಸಿಯೇಟೆಡ್ ವಿತ್ ಇಶ್ಯೂ, ಆಬ್ವಿಯಸ್ಲಿ ಇಶ್ಯೂ ಮಾಡಬೇಕಾದ್ರೆ ಹ್ಯೂಜ್ ಕಾಸ್ಟ್ ಆಗುತ್ತೆ. ಹ್ಯೂಜ್ ಕಾಸ್ಟು ಟೇಕ್ ಕೇರ್ ಆಫ್ ಒಂದಷ್ಟು ಇಶ್ಯೂ ಮಾಡಬೇಕಾಗಿರೋ ಏಜೆನ್ಸಿಗೆ ದುಡ್ಡು ಕೊಡಬೇಕಾಗುತ್ತೆ. ವಿ ಹ್ಯಾವ್ ಟು ಅಪಾಯಿಂಟ್ ಪ್ರಮೋಟರ್ಸ್, ವಿ ಹ್ಯಾವ್ ಟು lead managers, we have to appoint registrar, we have to go and ask for the underwritings. There are companies which they will do IPOs, ಅವ್ರಿಗೆ ಒಂದಷ್ಟು ದುಡ್ಡು ಕೊಡಬೇಕಾಗುತ್ತೆ. The huge capital will be associated with that, cost will be associated with this. These are the limitations, but limitations ginta they have a benefits more, that's why they will go for the IPOs in any condition. ನೆಕ್ಸ್ಟ್ ವಿಲ್ ಸಿ ಪಾರ್ಟೀಸ್ ಇನ್ವಾಲ್ವ್ಡ್ ಇನ್ ಐ ಪಿ ಒ ಮಾಡಬೇಕಾದ್ರೆ ಯಾರ್ಯಾರು ಇಂಪಾರ್ಟೆಂಟ್ ಕೆಲಸ ಮಾಡ್ತಾರೆ, ಯಾರ್ಯಾರು ಯಾವ್ಯಾವುದು ಡೆಸಿಗ್ನೇಷನ್ ತೊಗೋತಾರೆ ಅಂತ. ಫಸ್ಟ್ ಒನ್ ಮ್ಯಾನೇಜರ್ಸ್ ಟು ದ ಇಶ್ಯೂಗೆ ಒಬ್ಬರು ಮ್ಯಾನೇಜರ್ ಅಂತ ದೇ ವಿಲ್ ಅಲಾಟ್ ಆರ್ ದೆ ಕ್ಯಾನ್ ಅಪಾಯಿಂಟ್ ಇಶ್ಯೂ ಮ್ಯಾನೇಜರ್ಸ್ ಅಥವಾ ಲೀಡ್ ಮ್ಯಾನೇಜರ್ಸ್ ಅಂತಾರೆ. ದೀಸ್ ಲೀಡ್ ಮ್ಯಾನೇಜರ್ಸ್ ಆರ್ ಅಪಾಯಿಂಟೆಡ್ ಬೈ ದ ಕಂಪನಿ. ಯಾಕಂದರೆ ಕಂಪನಿಗೆ ಇದೆಲ್ಲ ಕೆಲಸಗಳು ಗೊತ್ತಿರಲ್ಲ, ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ IPO ಮಾಡ್ತಾ ಕೂತ್ಕೋತಾರೆ. ಸೊ ದೇ ಹ್ಯಾವ್ ಸಮ್ ಆಫ್ ದ ಲೀಡ್ ಮ್ಯಾನೇಜರ್ಸ್ ಹೂ ವಿಲ್ ಟೇಕ್ ಕೇರ್ ಆಫ್ ದಿಸ್. ಅವ್ರಿಗೆ ಆ IPO ಮುಗಿಯೋ ತನಕನೂ ಒಂದಷ್ಟು ದೇ ವಿಲ್ ಗಿವ್ ದ ಅಮೌಂಟ್ ಆಸ್ ಕಮಿಷನ್ ಆರ್ ಸ್ಯಾಲ್ರಿ ಆರ್ ಇಷ್ಟು ಅಂತ ಕೊಟ್ಬಿಟ್ಟು ಅವ್ರನ್ನ ಲೀಡ್ ಮ್ಯಾನೇಜರ್ಸ್ ತೊಗೋತಾರೆ. ಸೊ ದೇ ವಿಲ್ ಬಿ ಟೇಕಿಂಗ್ ಕೇರ್ ಆಫ್ n ನಂಬರ್ ಆಫ್ ಆ್ಯಕ್ಟಿವಿಟೀಸ್, ದ ಹೋಲ್ ಆ್ಯಕ್ಟಿವಿಟೀಸ್ ಆಫ್ ದ IPOs. ಏನು ಕೆಲಸ ಮಾಡ್ತಾರೆ ನೋಡೋಣ. ಈ ಲೀಡ್ ಮ್ಯಾನೇಜರ್ಸು ಸ್ಟಾರ್ಟಿಂಗ್ ಇನ್ ದ ಎಂಡ್ ಆಫ್ ದ IPOs ದೇ ವಿಲ್ ಬಿ ದೇರ್. ಅವರು ಆ IPOನ ಫುಲ್ ಸಕ್ಸಸ್ಫುಲ್ ಮಾಡೋ ಕೆಲಸ ಅವ್ರದ್ದು. ಸೊ ಅದಕ್ಕಾಗಿ ಏನು ಮಾಡ್ತಾರೆ, ದೇ ಹ್ಯಾವ್ ಟು ಡ್ರಾಫ್ಟ್ ದ ಪ್ರಾಸ್ಪೆಕ್ಟಸ್ ಆಫ್ ದ IPO ಈ ಥರ ನಡೆಯುತ್ತೆ, ಈ ದಿನ ನಡೆಯುತ್ತೆ, ಇಷ್ಟು ದಿನದಂಗೆ ಇರುತ್ತೆ, ಫಸ್ಟ್ ಅಲಾಟ್ಮೆಂಟ್, ಸೆಕೆಂಡ್ ಅಲಾಟ್ಮೆಂಟ್, ಹೀಗೆ ಅಂತ ಡೀಟೇಲ್ ರಿಪೋರ್ಟ್, ಅಥವಾ ನಾವೇನು ಹೇಳ್ತೀವಿ ಒಂದು ಪಾಂಪ್ಲೆಟ್ ಅಂತ ಏನು ಹೇಳ್ತೀವಿ, ಅದನ್ನು ಪ್ರಾಸ್ಪೆಕ್ಟಸ್ ಅಂತ ಹೇಳ್ತಾರೆ. ಸೊ ಆ ಪ್ರಾಸ್ಪೆಕ್ಟಸಲ್ಲಿ ಎವ್ರಿ ಡೀಟೇಲ್ ಅಬೌಟ್ IPO ಇದ್ದಾರೆ, ಅದನ್ನು ಡ್ರಾಫ್ಟ್ ಮಾಡ್ತಾರೆ. ಆ್ಯಂಡ್ ಆಫ್ಟರ್ ಅದೊಂದೇ ಕೆಲಸ ಅಲ್ಲ, ಹಿ ಹ್ಯಾಸ್ ಟು ಪ್ರಿಪೇರ್ ದ ಬಜೆಟ್ ಆಫ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು IPO. ಇಶ್ಯೂ ಎಷ್ಟಾಗುತ್ತೆ, ಏನೇನು ಕೆಲಸ ಇದೆ, ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಡಬೇಕು, ಏನೇನು ಎಕ್ಸ್ಪೆನ್ಸಸ್ ಆಗುತ್ತೆ, ಎಲ್ಲನೂ ಅವರು ಎಕ್ಸ್ಪೆನ್ಸಸ್ನ ಅವರು ಬಜೆಟ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ದೆನ್ ಸಜೆಸ್ಟಿಂಗ್ ದ ಅಪ್ರೋಪ್ರಿಯೇಟ್ ಟೈಮಿಂಗ್ ಫಾರ್ ದ ಪಬ್ಲಿಕ್ ಇಶ್ಯೂ. ದೇರ್ ಆರ್ ಸಮ್ ಪ್ರಾಪರ್ ಟೈಮಿಂಗ್ ಅಂತ ಇರುತ್ತೆ ಪಬ್ಲಿಕ್ ಇಶ್ಯೂಗೆ. ಯಾವ ಟೈಮಿಂಗು, ಬಜೆಟ್ ಪೀರಿಯಡಲ್ಲಿ ಅಥವಾ ಇಯರ್ ಎಂಡಲ್ಲಿ, ದಟ್ ಈಸ್ ನಾಟ್ ದ ರೈಟ್ ಟೈಮ್. ವೆನ್ ಈಸ್ ದ ರೈಟ್ ಟೈಮ್ ಫಾರ್ ದ IPO, ಯಾವ ಟೈಮಲ್ಲಿ IPO ಜನಗಳು ಪರ್ಚೇಸ್ ಜಾಸ್ತಿ ಮಾಡಬಹುದು, ಯಾವ ಟೈಮಲ್ಲಿ ಜನಗಳ ಹತ್ರ ದುಡ್ಡು ಜಾಸ್ತಿ ಇರುತ್ತೆ, ಯಾವ ಟೈಮ್ ಈಸ್ ಬೆಸ್ಟ್, ಎವ್ರಿಥಿಂಗ್ ವಿಲ್ ಬಿ ಡಿಸೈಡೆಡ್ ಬೈ ಹಿಮ್. ದೆನ್ ಅಸಿಸ್ಟಿಂಗ್ ಇನ್ ಮಾರ್ಕೆಟಿಂಗ್ ದ ಪಬ್ಲಿಕ್ ಇಶ್ಯೂ ಸಕ್ಸಸ್ಫುಲಿ. ಆ ಪಬ್ಲಿಕ್ ಇಶ್ಯೂ ಆಗಿ ಸಕ್ಸಸ್ ಆಗೋ ಥರ ಇವನು ಹಿ ವಿಲ್ ಬಿ ಹೆಲ್ಪಿಂಗ್. ಅಡ್ವರ್ಟೈಸಿಂಗ್ ದ ಕಂಪನಿ ಇನ್ ಅಪಾಯಿಂಟ್ಮೆಂಟ್ ಆಫ್ ರಿಜಿಸ್ಟ್ರಾರ್, underwriters, brokers, bankers to the issue, advertising agents. ಅಪಾರ್ಟ್ ಫ್ರಮ್ ದಟ್ ಅವನು ಅಪಾಯಿಂಟ್ ಮಾಡಬೇಕು, ರಿಜಿಸ್ಟ್ರಾರ್ ಅಪಾಯಿಂಟ್ ಮಾಡಬೇಕು, ಅಂಡರ್ರೈಟರ್ಸ್ನ ನೋಡಬೇಕು, ಅವ್ರನ್ನ ಅಪಾಯಿಂಟ್ ಮಾಡಬೇಕು, ಅವ್ರ ಜೊತೆ ಅಗ್ರಿಮೆಂಟ್ ಮಾಡಬೇಕು, ಬ್ರೋಕರ್ಸ್ ಯಾರು ಅವ್ರ ಜೊತೆ ಅಗ್ರಿಮೆಂಟ್ ಆಗಬೇಕು, ಅಡ್ವರ್ಟೈಸಿಂಗ್ ಏಜೆನ್ಸಿ ಜೊತೆ ಅವರು ಮಾತಾಡಬೇಕು, ಹೆಂಗೆ ಅಡ್ವರ್ಟೈಸ್ ಮಾಡ್ತೀರಾ ಅಂತ. ಅಪಾರ್ಟ್ ಫ್ರಮ್ ದಟ್ ಡೈರೆಕ್ಟಿಂಗ್ ದ ವೇರಿಯಸ್ ಏಜೆನ್ಸಿ ಇನ್ವಾಲ್ವ್ ಇನ್ ದ ಪಬ್ಲಿಕ್ ಇಶ್ಯೂ. ಇವರಲ್ಲದೆ ಒಂದಷ್ಟು ಏಜೆನ್ಸಿಗಳಿರ್ತಾರೆ,
ಯಾವ ಏಜೆನ್ಸಿಗಳು ಈ ಐ ಪಿ ಒಗೆ ಹೆಲ್ಪ್ ಮಾಡ್ತಿರುತ್ತೆ ಅವ್ರಿಗೆ ಡೈರೆಕ್ಷನ್ಸ್ ಕೊಡಬೇಕು, ಇನ್ಫಾರ್ಮೇಷನ್ಸ್ ಕೊಡಬೇಕು, ಈ ಥರ ಕೆಲಸ ಮಾಡಿ ಅಂತ ಹಿ ಹ್ಯಾಸ್ ಟು ಗಿವ್ ದ ಡೀಟೇಲ್ಸ್, ಡೈರೆಕ್ಷನ್ಸ್. So these are the things he is supposed to do from the beginning to the end of the IPO. He has to take care. He is a manager of that IPO. ನೆಕ್ಸ್ಟ್ ಲೀಡ್ ಮ್ಯಾನೇಜರು ಏನು ಮಾಡ್ತಾನೆ, ರಿಜಿಸ್ಟ್ರಾರ್ನ ಅಪಾಯಿಂಟ್ ಮಾಡ್ತಾನೆ. ವಿತ್ ದ ಹೆಲ್ಪ್ ಆಫ್ ಲೀಡ್ ಮ್ಯಾನೇಜರ್ ರಿಜಿಸ್ಟ್ರಾರ್ ವಿಲ್ ಬಿ ಅಪಾಯಿಂಟೆಡ್. ರಿಜಿಸ್ಟ್ರಾರ್ ಏನು ಮಾಡ್ತಾನೆ, ಅವನಿಗೇನು ಕೆಲಸ ಅಂತಂದರೆ, ವಾಟ್ ಎವರ್ ದ ಅಪ್ಲಿಕೇಶನ್, ಬೇರೆ ಅಪ್ಲಿಕೇಶನ್ ಕೊಟ್ಟಿರ್ತಾರೆ ಐ ಪಿ ಒ ಜನಗಳ ಹತ್ರ, ಒಂದಷ್ಟು ಕಲೆಕ್ಷನ್ ಸೆಂಟರ್ಸ್ ಅಂತಿರುತ್ತೆ ಆಲ್ ಓವರ್ ಇಂಡಿಯಾ. ಇಶ್ಯೂ ಮಾಡಬೇಕಾದ್ರೆ ಎವ್ರಿ ಡಿಸ್ಟ್ರಿಕ್ಟ್ ಇರ್ಬೋದು, ಎವ್ರಿ ಸ್ಟೇಟ್ ಹೆಡ್ ಇರ್ಬೋದು, ದೇ ವಿಲ್ ಬಿ ಕಲೆಕ್ಟಿಂಗ್. ಆ ಕಲೆಕ್ಷನ್ ಸೆಂಟರಿಂದ ಇವರು ರಿಜಿಸ್ಟ್ರಾರು ಅದನ್ನು ಇಸ್ಕೋತಾರೆ, ಅಪ್ಲಿಕೇಶನ್ ಇಸ್ಕೋತಾರೆ. ಆಮೇಲೆ ಎಷ್ಟು ಅಲಾಟ್ಮೆಂಟ್ ಮಾಡಬೇಕು, ಎಷ್ಟು ಅಪ್ಲಿಕೇಶನ್ ಬಂದಿದೆ. ನಾ ಹೇಳಿದೆ 1 ಲಕ್ಷ ಶೇರ್ಗೆ 2 ಲಕ್ಷ ಶೇರ್ಸು ಸಬ್ಸ್ಕ್ರೈಬ್ ಮಾಡಿದರೆ ಅವಾಗೇನು ಮಾಡ್ತಾರೆ, ಆನ್ ವಾಟ್ ಬೇಸಿಸ್ ಯಾರ್ಯಾರಿಗೆ ಎಷ್ಟೆಷ್ಟು ಅಲಾಟ್ ಮಾಡಬೇಕು ಅನ್ನೋದು ರಿಜಿಸ್ಟ್ರಾರ್ ವಿಲ್ ಅಲಾಟ್. ಈ ವಿಲ್ ಅರೇಂಜ್ ಆಫ್ಟರ್ವರ್ಡ್ಸ್ ಇವ್ರಿಗೆ ಇಷ್ಟು ಅಲಾಟ್ ಆಗಿದೆ ಅಂತ ಶೇರ್ಸ್ನ ಇಶ್ಯೂ ಮಾಡ್ತಾರೆ. ಸೊ ಇಲ್ಲೇನಾಗುತ್ತೆ, ರಿಜಿಸ್ಟ್ರಾರ್ ಏನು ಮಾಡ್ತಾರೆ, ಆ ಅಪ್ಲಿಕೇಶನ್ನ ತೊಗೊಂಡು ಯಾರ್ಯಾರಿಗೆ ಎಷ್ಟೆಷ್ಟು ಅಲಾಟ್ ಮಾಡಬೇಕು ಅಂತ ಹೇಳಿ ಅವ್ರಿಗೆಲ್ಲ ಅಲಾಟ್ ಮಾಡಿ ಶೇರ್ ಸರ್ಟಿಫಿಕೇಟ್ನು ಕಳಿಸ್ತಾನೆ. ಈ ಎಲ್ಲ ಡೀಟೇಲ್ಸ್ನ ರಿಜಿಸ್ಟ್ರಾರು ಇಟ್ಕೊಂಡಿರ್ತಾನೆ ರೆಕಾರ್ಡಲ್ಲಿ. ಆ್ಯಂಡ್ ಹೀಲ್ ಕೀಪ್ ಇಟ್ ಫಾರ್ 6 months. ಅವನು ರಿಜಿಸ್ಟ್ರಾರ್ ಏನೇ ಮುಂದೆ ಪ್ರಾಬ್ಲಮ್ ಆದ್ರೂ ಅವನು ಆ ಡೀಟೇಲ್ಸ್ನ ಇಟ್ಕೊಂಡಿರ್ತಾನೆ. 6 months ತನಕನೂ ಆ ಡೀಟೇಲ್ಸ್ನ ಇಟ್ಕೊಂಡಿರ್ತಾನೆ. ಯಾವುದೇ ಪ್ರಾಬ್ಲಮ್ ಆದರೂ ಸೊ ಹಿ ಕ್ಯಾನ್ ಗಿವ್ ದ ಎವಿಡೆನ್ಸ್, ಹಿ ಕ್ಯಾನ್ ಶೋ ದ್ಯಾಟ್ ಆ್ಯಸ್ ಅ ಎವಿಡೆನ್ಸ್. ಸೊ ಇಷ್ಟು ಒಂದು ರಿಜಿಸ್ಟ್ರಾರ್ ಮಾಡೋ ಕೆಲಸ. ನೆಕ್ಸ್ಟು ಅಂಡರ್ ರೈಟರ್ಸು ಲೀಡ್ ಮ್ಯಾನೇಜರು ನೋಡಿ ಫಿಕ್ಸ್ ಮಾಡ್ತಾನೆ. ಇಟ್ ಈಸ್ ಅ ಕಾಂಟ್ರ್ಯಾಕ್ಟ್ ಬಿಟ್ವೀನ್ ದೋಸ್ ಪೀಪಲ್. ಯಾವುದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಬ್ಯಾಂಕ್ಗಳಿರ್ಬೋದು, ಬ್ರೋಕರ್ಸ್ ಇರ್ಬೋದು, ಅಥವಾ ಯಾವುದೇ ಒಂದು ಅಪ್ರೂವ್ಡ್ ಇನ್ವೆಸ್ಟ್ಮೆಂಟ್ ಕಂಪನಿ ಇರ್ಬೋದು. ಅವ್ರೇನು ಮಾಡ್ತಾರೆ, ಅವ್ರ ಜೊತೆ ಮತ್ತು ಕಂಪನಿ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ತಾರೆ. ಇನ್ ಕೇಸ್ ಇಶ್ಯೂ ಆಫ್ ಶೇರ್ಸ್, ಇವಾಗ 1 lakh ಶೇರ್ಸ್ ಇಶ್ಯೂ ಮಾಡ್ತಾ ಇದ್ದೀವಿ ನಾವು, ಅದರಲ್ಲಿ ಎಲ್ಲನೂ 100% ಇಶ್ಯೂ ಆಗಿಲ್ಲ ಅಂದರೆ ಮಿಕ್ಕುಳಿದಿದ್ದು ಎಷ್ಟಿರುತ್ತೆ ಅವರು ಈ ಅಂಡರ್ ರೈಟರ್ಸ್ ಪರ್ಚೇಸ್ ಮಾಡಬೇಕು. ಒಂದಷ್ಟು ದಿನಕ್ಕೆ ಪರ್ಚೇಸ್ ಮಾಡಬೇಕು. ಆಮೇಲೆ ಮೇ ಬಿ 2 years or 3 years ಅವರು ಅದನ್ನು ಶೇರ್ಸ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಕಂಪನಿ ವಿಲ್ ಬೈ ಬ್ಯಾಕ್ ದೋಸ್ ಶೇರ್ಸ್ ಫ್ರಮ್ ದ ಅಂಡರ್ ರೈಟರ್ಸ್. ಆಯಿತಾ? ಅದಕ್ಕೆ ಅಂಡರ್ ರೈಟರ್ಸ್ಗೆ ಒಂದಷ್ಟು ಕಮಿಷನ್ ಅಂತ ಕೊಡ್ತಾರೆ. ಸೊ ಇದನ್ನು ಅಂಡರ್ ರೈಟರ್ಸ್ ಯಾರು ಪರ್ಚೇಸ್ ಮಾಡ್ತಾರೆ, ಯಾವುದು ಇಶ್ಯೂ ಶೇರ್ಸ್ ಆಗಿಲ್ಲ ಅಂದಾಗ ಪರ್ಚೇಸ್ ಮಾಡ್ತಾರಲ್ಲ ಅವ್ರಿಗೆ ಅಂಡರ್ ರೈಟರ್ಸ್ ಅಂತ ಹೇಳ್ತೀವಿ. ಇನ್ ಕೇಸ್ 100% ಇಶ್ಯೂ ಜನರಲ್ ಪಬ್ಲಿಕ್ಗೆ ಆಗೋಯ್ತು ಅಂದರೆ ನೋ ನೀಡ್ ಫಾರ್ ದೀಸ್ ಅಂಡರ್ ರೈಟರ್ಸ್. ಬಟ್ ಬ್ಯಾಕಪ್ಗೆ ಇವರು ಅಂಡರ್ ರೈಟರ್ಸ್ದು ಅಗ್ರಿಮೆಂಟು ಮೊದಲೇ ಮಾಡ್ಕೊಂಬಿಟ್ಟಿರ್ತಾರೆ ಯಾರು, ಲೀಡ್ ಮ್ಯಾನೇಜರ್ಸ್, ಬಿಫೋರ್ ಇಶ್ಯೂ. ಯಾಕಂದರೆ ಗೊತ್ತಿರಲ್ಲ ಅಲ್ಲ 100% ಇಶ್ಯೂ ಶೇರ್ಸ್ ಇಶ್ಯೂ ಆಗುತ್ತಾ ಅಥವಾ ಜಸ್ಟ್ ಅದು 100%ಗಿಂತ ಕಡಿಮೆ ಆಗುತ್ತೆ ಅಂತ ಗೊತ್ತಿರಲ್ಲ. ಬಟ್ ಅಂಡರ್ ರೈಟರ್ಸ್ ವಿಲ್ ಬಿ ರೆಡಿ. ಎನಿಬಡಿ ಕ್ಯಾನ್ ಬಿಕಮ್ ಅ ಅಂಡರ್ ರೈಟರ್. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಆರ್ ಬ್ಯಾಂಕ್ಸ್ ಆರ್ ಬ್ರೋಕರ್ಸ್ ಆರ್ ಅಪ್ರೂವ್ಡ್ ಇನ್ವೆಸ್ಟ್ಮೆಂಟ್ ಕಂಪನೀಸ್. ನೆಕ್ಸ್ಟ್ ಪಾರ್ಟ್ ಈಸ್ ಬ್ಯಾಂಕರ್ಸ್ ಟು ದ ಇಶ್ಯೂ. ಬ್ಯಾಂಕರ್ಸ್ ಟು ದ ಇಶ್ಯೂ ಯಾರು ಅಂತಂದರೆ, ದೀಸ್ ಯಾರು ಲೀಡ್ ಮ್ಯಾನೇಜರ್ಸ್ ವಿಲ್ ಅಪಾಯಿಂಟ್ ಸಮ್ ಆಫ್ ದ ಬ್ಯಾಂಕ್ಸ್, 1 or 2 bank or 3 or 4 bank also, to collect the application from the ಜನರಲ್ ಪಬ್ಲಿಕ್. ಇವಾಗ ಜನರಲ್ ಪಬ್ಲಿಕ್ ಅಪ್ಲಿಕೇಶನ್ ತೊಗೊಂಡಿರ್ತಾರೆ ಅಥವಾ ಆ ಅಪ್ಲಿಕೇಶನ್ ಎಲ್ಲಿ ಕೊಡಬೇಕು ಅವರು, ದೇ ಕಾಂಟ್ ಗೋ ಟು ಇಲ್ಲಿ ನಾನು ಚನ್ನಪಟ್ಟಣದಲ್ಲಿ ಪರ್ಚೇಸ್ ಮಾಡ್ತೀನಿ ಅಥವಾ ಮೈಸೂರಲ್ಲಿ ಪರ್ಚೇಸ್ ಮಾಡ್ತೀನಿ ಅಂದರೆ ಐ ಕಾಂಟ್ ಗೋ ಟು ಬಾಂಬೆ ಆ್ಯಂಡ್ ಗಿವ್ ಇಟ್ ಅಲ್ಲ. ಸೊ ಆ ಏರಿಯಾದಲ್ಲಿ ಒಂದಷ್ಟು ಬ್ಯಾಂಕ್ಗಳನ್ನ ಇವರು ಏನು ಟೈಅಪ್ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಕಮಿಷನ್ ಅಥವಾ ಬ್ರೋಕರೇಜ್ ಅಂತ ಕೊಡ್ತಾರೆ. ಸೊ ಅವರು ಏನು ಮಾಡ್ತಾರೆ, ಈ ಜನರಲ್ ಪಬ್ಲಿಕ್ಗೆ ಅಪ್ಲಿಕೇಶನ್ಸ್ ಕೊಡ್ತಾರೆ ಮತ್ತು ಫಿಲ್ಡ್ ಅಪ್ಲಿಕೇಶನ್ ವಿತ್ ಚೆಕ್ ಅಲ್ಲ ಸಬ್ಸ್ಕ್ರಿಪ್ಷನ್ ಚೆಕ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊತಾರೆ. ಈ ಕಲೆಕ್ಟ್ ಮಾಡ್ಕೊಂಡಿದ್ದು ಅವ್ರೇನು ಮಾಡ್ತಾರೆ, ಕಲೆಕ್ಟರ್ ಸೆಂಟರ್ಸ್ಗೆ ಕೊಡ್ತಾರೆ. ಕಲೆಕ್ಟರ್ ಸೆಂಟರ್ಸಿಂದ ಯಾರು ರಿಜಿಸ್ಟ್ರಾರ್ ಇಸ್ಕೋತಾರೆ. ರಿಜಿಸ್ಟ್ರಾರ್ ಲೇಟರ್ ಹಿ ವಿಲ್ ಬಿ ಅಲಾಟಿಂಗ್ ದ ಶೇರ್ಸ್. ನೆಕ್ಸ್ಟ್ ಅಡ್ವರ್ಟೈಸಿಂಗ್ ಏಜೆಂಟ್ಸ್ ಏನು ಮಾಡ್ತಾರೆ ಅಂದರೆ, ಆಬ್ವಿಯಸ್ಲಿ ವಿ ನೋ ದಟ್ ವೈ ವಿ ರಿಕ್ವೈರ್ ಅಡ್ವರ್ಟೈಸಿಂಗ್ ಟು ಕ್ರಿಯೇಟ್ ಅವೇರ್ನೆಸ್ ಅಮಾಂಗ್ ದ ಜನರಲ್ ಪಬ್ಲಿಕ್. ಎಲ್ಲರಿಗೂ ಗೊತ್ತಿರಲ್ಲ ಇದೊಂದು ಪಬ್ಲಿಕ್ ಇಶ್ಯೂ ಆಗ್ತಿದೆ, ಇಲ್ಲಿ ತೊಗೊಳ್ಳಿ ಅಂತ. ದೀಸ್ ಅಡ್ವರ್ಟೈಸಿಂಗ್ ಏಜೆನ್ಸಿ ಲೈಕ್ ನ್ಯೂಸ್ ಪೇಪರ್ಸ್, ಮ್ಯಾಗ್ಝಿನ್ಸ್, ಹೋರ್ಡಿಂಗ್ಸ್ ಇರ್ಬೋದು, ಪ್ರೆಸ್ ರಿಲೀಸ್ ಇರ್ಬೋದು, ಪಾಂಪ್ಲೆಟ್ಗಳಿರ್ಬೋದು, ಯಾವುದೇ ಒಂದು ವೆರೈಟಿ ಆಫ್ ಅಡ್ವರ್ಟೈಸಿಂಗ್. ಸೊ ಏಜೆನ್ಸ್ಗಳಿರ್ತಾರೆ, ಅವ್ರಿಗೆ ಇವರು ದೇ ವಿಲ್ ಬಿ ಲೀಡ್ ಮ್ಯಾನೇಜರ್ಸ್ ವಿಲ್ ಬಿ ಅಪಾಯಿಂಟಿಂಗ್ ದೀಸ್ ಅಡ್ವರ್ಟೈಸಿಂಗ್ ಏಜೆಂಟ್ಸ್. ಇವರು ಅದನ್ನೆಲ್ಲ ಕೆಲಸ ಮಾಡ್ತಾರೆ.
ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್, ಯಾವುದೇ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟು ಏನು ಅಂಡರ್ ರೈಟು ಮಾಡ್ಬೋದು, ಆ್ಯಂಡ್ ಅದಕ್ಕೆ ಇಶ್ಯೂ ಮಾಡಬೇಕಾದ್ರೆ ಟರ್ಮ್ ಲೋನು ಕೊಡ್ಬೋದು. ಸೊ ಯೂಶ್ವಲಿ IDBI ಬ್ಯಾಂಕ್, IFSC, ICICI, LIC, GIC, UTA ಅಂತ ಬ್ಯಾಂಕ್ಗಳೇನಾಗುತ್ತೆ, ದೇ ವಿಲ್ ಬಿಕಮ್ ಅ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಟು ಹೆಲ್ಪ್ ಫೈನಾನ್ಷಿಯಲ್ ನೀಡ್ ಇನ್ ದಿಸ್ ಯಾವುದು ಇನಿಷಿಯಲ್ ಪಬ್ಲಿಕ್ ಆಫರ್ ಮಾಡಬೇಕಾದ್ರೆ ಅವ್ರಿಗೆ ಬೇಕಾದಂಥ ಎಕ್ಸ್ಪೆನ್ಸಸ್ ಮಾಡೋದಕ್ಕೆ ಅಮೌಂಟ್ ಕೊಡ್ತಾರೆ, ಅಥವಾ ಈವನ್ ದೆ ಗೋ ಫಾರ್ ಆ್ಯಸ್ ಅ ಅಂಡರ್ ರೈಟರ್. ನೆಕ್ಸ್ಟ್, ಗೌರ್ಮೆಂಟ್ ಆ್ಯಂಡ್ ಸ್ಟ್ಯಾಟ್ಯುಟರಿ ಏಜೆನ್ಸಿ ಲೈಕ್ ಸೆಕ್ಯೂರಿಟಿ, ಸೆಬಿ ಇರ್ಬೋದು, ರಿಜಿಸ್ಟ್ರಾರ್ ಕಂಪನೀಸ್ ಇರ್ಬೋದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು, ಸ್ಟಾಕ್ ಎಕ್ಸ್ಚೇಂಜಸ್ ಇರ್ಬೋದು, ಮತ್ತು ಇಂಡಸ್ಟ್ರಿಯಲೈಸಿಂಗ್ ಅಥಾರಿಟಿ ಇರ್ಬೋದು. ಈ ಎಲ್ಲ ಅಥಾರಿಟೀಸ್, ರೆಗ್ಯುಲೇಟಿಂಗ್ ಬಾಡೀಸ್ ಏನಾಗುತ್ತೆ, ಈ ಇಶ್ಯೂ ಮೆಕ್ಯಾನಿಸಮ್ನ ದೇ ವಿಲ್ ಬಿ ಲುಕಿಂಗ್ ಆಫ್ಟರ್, ಆರ್ ವಿ ಕ್ಯಾನ್ ಸೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಸೆಬಿಯಿಂದ ಮತ್ತು RBI ಎಲ್ಲರೂ ದೇ ಹ್ಯಾವ್ ಟು ಎಲ್ಲರೂ ಸೇರಿ ಈ ರೂಲ್ಸ್, ರೆಗ್ಯುಲೇಷನ್ಸು, ಫಾರ್ಮ್ಯಾಲಿಟೀಸ್ನ ಏನು ಮಾಡಬೇಕು, ಕ್ಲಿಯರ್ ಮಾಡಬೇಕು. ಸೊ ದೀಸ್ ಆರ್ ದ ಪಾರ್ಟೀಸ್ ಟು ದ ಇನಿಷಿಯಲ್ ಪಬ್ಲಿಕ್ ಆಫರ್.